ನಮಸ್ಕಾರ ರೈತ ಬಾಂಧವರೇ. ಇದು ನಿಂಬೆ ಗಿಡ ಕಾಯಿ ಅದು ಚೆನ್ನಾಗಿ ಬಿಡಬೇಕು ಅಂದರೆ ನಿಂಬೆ ಗಿಡಕ್ಕೆ ಆರ್ಗಾನಿಕ್ಕಲ್ಲಿ ಏನು ಮಾಡ್ಬೋದು ಅಂದರೆ ಸುತ್ತ ಈ ಥರ ಟ್ರಂಚ್ ಹೊಡೆದು ಥರ ಸ್ವಲ್ಪ ಸಣ್ಣ ಸಣ್ಣ ಬೇರು ಕಟ್ಟಾಗಬೇಕದು. ಕಟ್ಟಾದಮೇಲೆ ಈ ಟ್ರಂಚು ನಾವು ಅಗಲ 1 ಅಡಿ ಹಿಂಗೊಂದು ಅಡಿ ಹೊಡ್ಕೊಂಡಿದ್ದೀವಿ, ಒಂದು ರೌಂಡಾಗೆ ನೋಡಿ. ಹಿಂಗೆ ಇದಕ್ಕೇನು ಮಾಡಬೇಕು, ಗೊಬ್ಬರ, ಎರೆಹುಳಿನ ಗೊಬ್ಬರ ಮತ್ತು ಏನಾದರೂ ತರಗು, ತೆಂಗಿನ ಚಿಪ್ಪು, ಭಾರಿ ಒಳ್ಳೆಯದು ಇದಕ್ಕೆ. ತೆಂಗಿನ ಚಿಪ್ಪು ಇದೆಲ್ಲ ಹಾಕಿ ಇದ್ರ ಮೇಲೆ ಬೇವಿನ ಸೊಪ್ಪು, ಹೊಂಗೆ ಸೊಪ್ಪು ಈ ಥರ ಹಾಕಿ ನೀರು ಕೊಡ್ತಿದ್ರೆ ತುಂಪಿರುತ್ತೆ. ಅದೆಲ್ಲ ನೆಂದಾಗಿ ಒಳ್ಳೆ ನಿಂಬೆ ಗಿಡಕ್ಕೆ ಚೆನ್ನಾಗಿ ತುಂಬು ಸಿಗುತ್ತೆ. ಆವಾಗ ಕಾಯಿ ಚೆನ್ನಾಗಿ ಕಚ್ಚುತ್ತೆ. ಇನ್ನೊಂದು ಗಿಡ ಏನೂ ಆಗಲ್ಲ. ಹಿಂಗೆ ನೋಡಿರಿ ನಿಂಬೆ ಗಿಡ ಹೆಂಗಿದೆ. ಈಗೆಲ್ಲ ಹೂವು ಮೊನ್ನೆ ರೀಸೆಂಟಾಗಿ ಕಾಯಿ ಬಿಟ್ಟಿತ್ತು, ಮತ್ತೆ ಹೂವು ಆಗ್ತಾಯಿದೆ. ಹಾಗೆ ಈ ಥರ ನಾವೆಷ್ಟು ನಿಂಬೆ ಗಿಡ ಇದೆಯಾ, ಇದು ದೊಡ್ಡ ಗಿಡ ನೋಡಿರಿ, ಇದು ಸಣ್ಣ ಗಿಡಕ್ಕೂ ಅಷ್ಟೇ ನಾವು ಹಿಂಗೆ ಈಗಲಿಂದಲೇ ಮಾಡಿಬಿಟ್ಟಿದ್ದೀವಿ. ಮಾಡಿ ಅದಕ್ಕೆ ಒಳ್ಳೆ ಇದು ಮಾಡಿದರೆ ಗಿಡ ನೋಡಿರಿ ಯಾವ ಥರ ಹೆಂಗಿರುತ್ತೆ. ಅದಕ್ಕೆ ಇದು ನಿಮಗೆ ಮಾಹಿತಿ ಇರಲಿ ಅಂತ ತೋರಿಸ್ತಾ ಇದ್ದೀನಿ. ನಿಂಬೆ ಗಿಡಕ್ಕೆ ಆರ್ಗಾನಿಕಲ್ಲಿ ಈ ಥರ ಇದು ಮಾಡಿ ಬೇರು ತೆಗೆದುಬಿಟ್ಟು ಸಣ್ಣ ಬೇರು ಕಟ್ಟಾಗೋ ಥರ ಸುತ್ತ ಟ್ರಂಚ್ ಹೊಡೆದ್ಬಿಟ್ಟು ಅದಕ್ಕೆ ಅದೇ ತರಗು, ತೆಂಗಿನ ಚಿಪ್ಪು, ಗೊಬ್ಬರ, ಎರೆಹುಳಿನ ಗೊಬ್ಬರ ಈ ಥರ ಎಲ್ಲ ಮಾಡಿದರೆ ಚೆನ್ನಾಗಿ ಕಾಯಿ ಕಚ್ಚುತ್ತೆ. ನೋಡಿ ಇಲ್ಲಿ ಕಾಯಿ ಇದೆ, ಕಾಣ್ತಾ ಇದೆಯಾ ಕಾಯಿ? ಕಾಯಿ ಕಚ್ಚಿರುತ್ತೆ ನಮ್ಮದ್ರಲ್ಲಿ. ಎಷ್ಟು ದಪ್ಪ ಇದೆ ನೋಡಿ, ದಪ್ಪ ಕಾಯಿ ಕಚ್ಚುತ್ತೆ. ಒಳ್ಳೆ ಇಳುವರಿ ಚೆನ್ನಾಗಿ ಬರುತ್ತೆ. ಗಿಡ ಚೆನ್ನಾಗಿ ತಂಪಾಗಿರುತ್ತೆ. ಬೇಸಿಗೆನಲ್ಲಿ ಮಾತ್ರ ಭಾರಿ ತಂಪಾಗಿರುತ್ತೆ. ಅದು ಒಳ್ಳೆ ಫಲವತ್ತಾಗಿ ಗೊಬ್ಬರ ಅದೇ ರಿಕವರಿ ಮಾಡ್ಕೊತಾ ಇರುತ್ತೆ. ನೀರು ಎಷ್ಟು ಬೇಕೋ ಅಷ್ಟು ನೀರು ತಾಳುತ್ತೆ, ತಂಪಿರುತ್ತೆ. ಇರಲಿ ಅಂತ ನಿಮಗೆ ಮಾಹಿತಿ ತೋರಿಸ್ತಾ ಇದ್ದೀನಿ. ನಿಂಬೆ ಗಿಡ ಇರೋದು ಈ ಥರ ಮಾಡ್ಕೊಳ್ರಿ, ಖಂಡಿತವಾಗ್ಲೂ ಒಳ್ಳೆ ಕಾಯಿ ಕಚ್ಚುತ್ತೆ. ಒಳ್ಳೆ ತಂಪಾಗಿರ್ತವೆ ಗಿಡ. ಯಾವುದೇ ಕಾರಣಕ್ಕೂ ಒಣಗೋಗಲ್ಲ, ಆ ಥರ ಈ ಥರ ಏನೂ ಆಗಲ್ಲ, ಚೆನ್ನಾಗಿ ಕಾಯಿ ಕಚ್ಚುತ್ತೆ. ಇದು ನಿಂಬೆ ಗಿಡದ ಮಾಹಿತಿ ಇರಲಿ ನಿಮಗೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.